ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಯೂಟ್ಯೂಬ್ ದೂತನಿಗೆ ಮತ್ತೊಮ್ಮೆ ಚುಚ್ಚಲಿದೆ ಪ್ರಶ್ನೆಗಳ ಈಟಿ. ಆಗಸ್ಟ್ 29ಕ್ಕೆ ಮತ್ತೆ ವಿಚಾರಣೆಗೆ ಬರುವಂತೆ ಬೆಳ್ತಂಗಡಿ ಪೊಲೀಸರಿಂದ ನೋಟಿಸ್. ಬರುವಾಗ ಕಂಪ್ಯೂಟರ್, ಮೊಬೈಲ್ ಕೂಡ ತರುವಂತೆ ಸೂಚನೆ. ಇವತ್ತು ಸುಜಾತಾ ಭಟ್ಗೆ ಸೂಕ್ತ ದಾಖಲೆಗಳ ಜೊತೆ ಬರುವಂತೆ ಸೂಚನೆ. ನಿನ್ನೆಯೂ ರಾತ್ರಿ 9 ಗಂಟೆಯವರೆಗೆ ಪ್ರಾಥಮಿಕ ತನಿಖೆ ನಡೆಸಿ ಹೇಳಿಕೆ ದಾಖಲಿಸಿರುವ ಗುಣಪಾಲ್, ಇವತ್ತು ಜಿತೇಂದ್ರ ದಯಾಮರಿಂದ ನಡೆಯಲಿದೆ ವಿಚಾರಣೆ. ನಿನ್ನೆ ಮಹೇಶ್ ಶೆಟ್ಟಿ ತಿವರೋಡಿ ಮತ್ತು ಸಹೋದರನ ಮನೆಯಲ್ಲಿ ಮಹಜರು. ಚೆನ್ನೈಯನ್ನೇ ಕರೆದೊಯ್ದು ಇವತ್ತು ಬೆಳಗ್ಗೆ 6 ಗಂಟೆಯವರೆಗೂ ಮಹಜರು. ಜಪ್ತಿ ಮಾಡಿದ ವಸ್ತುಗಳೆಲ್ಲ ಎಫ್ಎಸ್ಎಲ್ಗೆ ಕಳುಹಿಸಲಿರುವ ಎಸ್ಐಟಿ. ಚಿನ್ನಯ್ಯ ಅಲಿಯಾಸ್ ಚೆನ್ನನಿಗೆ ಇವತ್ತು ಮತ್ತೆ ಮೆಡಿಕಲ್ ಟೆಸ್ಟ್. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿರೋ ಎಸ್ಐಟಿ. ಗಣೇಶ ಹಬ್ಬದ ಹಿನ್ನೆಲೆ ಇವತ್ತು ಚೆನ್ನನ ವಿಚಾರಣೆ ಡೌಟ್. ಬುರುಡೆ ರಹಸ್ಯದ ಬೆನ್ನು ಹತ್ತಿದ ರಾಜ್ಯ ಸರ್ಕಾರಕ್ಕೆ ಲಕ್ಷ ಖರ್ಚು. ಇದುವರೆಗೆ ಖರ್ಚಾಗಿದ್ದು ಬರೋಬ್ಬರಿ 75 ಲಕ್ಷ. ಸದ್ಯ ತನಿಖೆ ಶೀಘ್ರ ಮುಗಿಸುವಂತೆ ಎಸ್ಐಟಿಗೆ ಸೂಚನೆ. ಇನ್ನೂರ 24 ಕ್ಷೇತ್ರಗಳಿಂದ 2 ಲಕ್ಷ ಜನ ಸೇರಿಸೋ ಪ್ಲಾನ್. ಸೆಪ್ಟೆಂಬರ್ 1ಕ್ಕೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ಕಾರ್ಯಕರ್ತರಿಂದ ಧರ್ಮಸ್ಥಳ ಚಲೋ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ. ಕರಾವಳಿ ಭಾಗದಲ್ಲಿ ಪಕ್ಷ ಸಂಘಟನೆ ಹಿನ್ನೆಲೆ ಒಗ್ಗಟ್ಟು ಪ್ರದರ್ಶನಕ್ಕೂ ವೇದಿಕೆ. ಬಿಜೆಪಿ ಏಕಾಂಗಿ ಧರ್ಮಸ್ಥಳ ಚಲೋ ಹಿನ್ನೆಲೆ ದೋಸ್ತಿ ಅಲರ್ಟ್. ಕಮಲ ಧರ್ಮಸ್ಥಳ ಚಲೋಗೂ ಮುನ್ನವೇ ಇದೇ 31ಕ್ಕೆ ಜೆಡಿಎಸ್ ಧರ್ಮಸ್ಥಳ ಯಾತ್ರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ನೇತೃತ್ವದಲ್ಲಿ ಸಿದ್ಧತೆ. ಚಾಮುಂಡಿ ಬೆಟ್ಟ ಹಿಂದೂ ಆಸ್ತಿಯಲ್ಲ ಎಂದಿದ್ದ ಡಿಕೆಶಿ ಹೇಳಿಕೆಗೆ ಯದುವೀರ್ ತಿರುಗೇಟು. ಅತ್ಯಂತ ಆಘಾತಕಾರಿ ಹಾಗೂ ಹಾಸ್ಯಾಸ್ಪದ ಹೇಳಿಕೆ. ಚಾಮುಂಡಿ ಬೆಟ್ಟಕ್ಕೆ ಎಲ್ಲ ಧರ್ಮದವರಿಗೂ ಪ್ರವೇಶವಿದೆ ಎಂದ ಒಡೆಯರ್. ಕಪಾಲಿ ಬೆಟ್ಟವನ್ನ ಏಸು ಬೆಟ್ಟ ಮಾಡೋಕೆ ಹೊರಟವರಿಂದ ಧರ್ಮದ ಪಾಠ ಬೇಡ. ಸಿದ್ದರಾಮಯ್ಯ ತಂತ್ರ ಕಾಂಗ್ರೆಸ್ ಮೂರ್ಖರಿಗೆ ಅರ್ಥವಾಗ್ತಾ ಇಲ್ಲ. ಡಿಸಿಎಂ ಡಿಕೆಶಿ ಹೇಳಿಕೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟು. ಸಿಎಂ ವಿರುದ್ಧ ಕಿಡಿ. ಬಳ್ಳಾರಿಯ ಕನಕದುರ್ಗಮ್ಮನನ್ನ ಮರೆತ್ರ ವಿಜಯಲಕ್ಷ್ಮಿ. ಪತಿ ಬಿಡುಗಡೆಯಾದ್ರೆ ಪೂಜೆ ಸಲ್ಲಿಸುವುದಾಗಿ ಹರಕೆ ಹೊತ್ತಿದ್ದ ಪತ್ನಿ. ದರ್ಶನ್ ರಿಲೀಸ್ ಆದ್ರೂ ಬಳ್ಳಾರಿಗೆ ಬಾರದ ವಿಜಯಲಕ್ಷ್ಮಿ. ಸಾಲ ಕಟ್ಟದ್ದಕ್ಕೆ ನೋಟಿಸ್ ನೀಡದೆ ಮನೆ ಸೀಸ್ ಮಾಡಿದ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್. ವಯೋವೃದ್ಧ ದಂಪತಿ ಮಾನಸಿಕ ಅಸ್ವಸ್ಥ ಮಗನನ್ನ ಹೊರಗಡೆ ಹಾಕಿ ಜಪ್ತಿ. ಹಾವೇರಿಯಲ್ಲಿ ಬೀದಿಗೆ ಬಿದ್ದ ಬಡ ಕುಟುಂಬ, ದಂಪತಿಯ ಕಣ್ಣೀರು. ರಾಜಕಾಲುವೆ ಜಾಗದಲ್ಲಿ ಕೊಟ್ಟಿಗೆ ಕಟ್ಟಿದ್ದೀರಿ ಅಂತ ತೆರವು. ಮಂಡ್ಯದಲ್ಲಿ ನ್ಯಾಯ ಕೊಡಿಸಬೇಕಿದ್ದ ಅಧಿಕಾರಿಗಳಿಂದಲೇ ಆಯ್ತಾ ಅನ್ಯಾಯ. ಸ್ವಂತ ಜಾಗ ಹಾಗೂ ಕೊಟ್ಟಿಗೆ ಕಳ್ಕೊಂಡು ಬಡ ಮಹಿಳೆಯ ಕಣ್ಣೀರು. ಸರ್ಜಾಪುರ ಸಮೀಪದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಕನ್ನ. ಮನೆಯಲ್ಲಿದ್ದ ಒಡವೆ ಹಣ ಕದ್ದು ಕಳ್ಳರು ಎಸ್ಕೇಪ್. 2 ಖದೀಮರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಬಿಕ್ಲು ಶಿವ ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ನ ತೀವ್ರ ವಿಚಾರಣೆ. ಶಾಸಕ ವೈರತಿ ಬಸವರಾಜ್ ಬಗ್ಗೆ ಯಾವುದೇ ವಿಚಾರ ಬಾಯಿ ಬಿಡದ ಆರೋಪಿ. ಪೊಲೀಸರ ತನಿಖೆಗೆ ಸರಿಯಾಗಿ ಸಹಕರಿಸದ ಜಗದೀಶ್ ಅಲಿಯಾಸ್ ಜಗ್ಗಾ. ನೋ ಎಂಟ್ರಿಯಲ್ಲಿ ಬಂದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಕೆರೆಕ್.
ವ್ಯಕ್ತಿಯನ್ನ ಬಾಯಿಗೆ ಬಂದಂತೆ ಬೈದು ದರ್ಪ ಮೆರೆದ ಮಹಿಳೆ. ಬೆಂಗಳೂರಿನ ಯಶವಂತಪುರದ ಪಿಎಫ್ ಆಫೀಸ್ ಬಳಿ ಘಟನೆ. ಉತ್ತರದಲ್ಲಿ ಮಿತಿಮೀರಿದ ವರುಣನ ರಣಾರ್ಭಟ. ಧಾರಾಕಾರ ಮಳೆಗೆ ಹಿಮಾಚಲ ಸಂಪೂರ್ಣ ತತ್ತರ. ಜಮ್ಮುವಿನಲ್ಲೂ ಭಾರೀ ಮಳೆಯಿಂದ ಅಪಾರ ಪ್ರಮಾಣದ ಹಾನಿ. ಪಂಜಾಬ್ನ ಪಠಾಣ್ಕೋಟ್ನಲ್ಲಿ ಮಳೆಯಿಂದ ಅವಾಂತರ. ಪ್ರಮುಖ ರಸ್ತೆಗಳು ಮಳೆ ನೀರಿನಿಂದ ಆವೃತ. ರೈಲ್ವೆ ಹಳಿಗಳಿಗೆ ಹಾನಿ. ಪಠಾಣ್ಕೋಟ್ ಜಲಂಧರ್ ಸಿಟಿ ಪ್ಯಾಸೆಂಜರ್ ರೈಲು ಸಂಚಾರ ರದ್ದು. ದೇಶದೆಲ್ಲೆಡೆ ಗಣೇಶ ಚತುರ್ಥಿ ಸಂಭ್ರಮ ಸಡಗರ. ಬಸವನಗುಡಿಯ ದೊಡ್ಡ ಗಣೇಶನಿಗೆ ವಿಶೇಷ ಹೂಗಳಿಂದ ಅಲಂಕಾರ. ಬೆಳಗ್ಗೆಯಿಂದ ವಿಘ್ನ ನಿವಾರಕನಿಗೆ ಗಣಹೋಮ, ಪಂಚಾಭಿಷೇಕ, ವಿಶೇಷ ಪೂಜೆ ಪುನಸ್ಕಾರ. ವಾಣಿಜ್ಯ ನಗರಿ ಮುಂಬೈನಲ್ಲಿ ಕಳೆಗಟ್ಟಿದ ಗಣೇಶ ಹಬ್ಬದ ಸಂಭ್ರಮ. ಪ್ರಸಿದ್ಧ ಸಿದ್ಧಿವಿನಾಯಕನ ಮಂದಿರದಲ್ಲಿ ಮುಂಜಾನೆಯಿಂದಲೇ ಪೂಜೆ ಪುನಸ್ಕಾರ. ಮೋದಕ ಪ್ರಿಯನ ದರ್ಶನ ಪಡೆದು ಭಕ್ತರು ಪುನೀತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.